ಹರಿ ಓಂ ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 17ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತಂ ನರ್ಮದಾಯಾಸ್ತಟವುತ್ತರೆ ಬಲೆ ಯಜ್ಞರ್ತ್ವಿಜಸ್ತೆ ಭೃಗುವತ್ಸ ಸಂಜ್ಞಕೆ ಪ್ರವರ್ತಯಂತೋ ಭೃಗವಕ್ರತೋತ್ತಮಂ ವ್ಯಚಕ್ಷತಾರಾದುದಿತಂ ಯಥಾ ರವಿಂ. ವಾಮನ ರೂಪಿಯಾದಂತಹ ಭಗವಂತ ಅವತಾರವನ್ನ ಮಾಡಿ ಬಲಿಚಕ್ರವರ್ತಿ ಯಾಗ ಮಾಡ್ತಾ ಇದ್ದಾನೆ ಅಂತನ್ನೋ ವಿಷಯವನ್ನ ತಿಳಿದು ಅವನನ್ನ ಬೇಡಬೇಕು ಅಂತ ಅಲ್ಲಿಗೆ ಹೆಜ್ಜೆಯನ್ನ ಇಟ್ಟು ಹೋಗ್ತಾ ಇದ್ದಾನೆ. ಉತ್ತರ ನರ್ಮದಾ ನದಿಯ ಉತ್ತರ ತೀರದಲ್ಲಿ ಭೃಗುವತ್ಸ ಅಂತ ಹೆಸರು ಇರುವಂತಹ ಒಂದು ಜಾಗ ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಈ ಬಲಿಚಕ್ರವರ್ತಿಯನ್ನ ಯಜಮಾನನನ್ನಾಗಿ ಮಾಡಿ ಭೃಗುವಂಶದ ಋತ್ವಿಜರೆಲ್ಲ ಅವನಿಂದ ಶ್ರೇಷ್ಠವಾದಂತಹ ಅಶ್ವಮೇಧ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ಅಂತಹ ಒಂದು ಜಾಗಕ್ಕೆ ಈ ವಾಮನ ಬಂದಿದ್ದಾನೆ. ಆ ಎಲ್ಲ ಋತ್ವಿಜರು ಕೂಡ ಇಲ್ಲೇ ಸಮೀಪದಲ್ಲೇ ಉದಯಿಸ್ತಾ ಇರತಕ್ಕಂತಹ ಸೂರ್ಯನಂತೆ ಆ ವಾಮನನನ್ನ ನೋಡಿದ್ದಾರೆ. ತಂ ನರ್ಮದಾಯಾಸ್ತಟ ಉತ್ತರೆ ಬಲೆ ಯಜ್ಞರ್ತ್ವಿಜಸ್ತೆ ಭೃಗುವತ್ಸ ಸಂಜ್ಞಕೆ ಪ್ರವರ್ತಯಂತೋ ಭೃಗವ ಕ್ರತೋತ್ತಮಂ ವ್ಯಚಕ್ಷತ ಆರಾದುದಿತಂ ಯಥಾ ರವಿಂ. ತತ್ರ ತ್ವಿಜೋ ಯಜಮಾನಃ ಸದಸ್ಯಾಃ ಹೃತತ್ವಿಷೋ ವಾಮನ ತೇಜಸಾ ನೃಪ ಹತತ್ವಿಷೋ ವಾಮನ ತೇಜಸಾ ನೃಪ ಸೂರ್ಯಕ್ಕಿಮಾಯಾತ್ಯಥವಾ ವಿಭಾವಸುಃ ಸನತ್ಕುಮಾರೋತ್ರ ದಿದೃಕ್ಷಯಾ ಕ್ರತೋಃ. ಬಂದಂತಹ ವಾಮನನನ್ನ ಅಲ್ಲಿರ್ತಕ್ಕಂತಹ ಋತ್ವಿಜರು, ಯಜಮಾನರು, ಸದಸ್ಯರು ಎಲ್ಲರೂ ಕೂಡ ನೋಡಿದ್ದಾರೆ. ಅವರೆಲ್ಲರ ತೇಜಸ್ಸು ಈ ವಾಮನನ ತೇಜಸ್ಸಿನ ಮುಂದೆ ಮಂಕಾಗಿ ಹೋಗಿದೆ. ಋತ್ವಿಜರು,
ಯಜಮಾನರು ಸದಸ್ಯರು ಅಂತ. ಇಲ್ಲಿ ಋತ್ವಿಜ ಯಜಮಾನ ಸದಸ್ಯಾಹ ಅಂತ ಬಹುವಚನ ಇದೆ. ಸದಸ್ಯಾಹ ಅಂತ ಬಹುವಚನ ಯಾಕಿದೆ ಅಂತಂದ್ರೆ, ಒಂದು ಯಾಗವನ್ನ ಮಾಡಬೇಕಾಗಿದ್ರೆ 16 ಜನ ಇರ್ತಾರೆ. 16 ಜನ ಪುರೋಹಿತರು ಬೇಕು ಒಂದು ಯಜ್ಞ ಮಾಡಲಿಕ್ಕೆ. ಯಜ್ಞ ಮಾಡೋನು ಯಜಮಾನ, ಅದಕ್ಕೆ 16 ಜನ ಪುರೋಹಿತರು. ಅಧ್ವರ್ಯು ಗಣದಲ್ಲಿ 4 ಮಂದಿ ಇರ್ತಾರೆ. ಅಧ್ವರ್ಯು, ಪ್ರತಿಪ್ರಸ್ಥಾತೃ, ನೇಷ್ಟ್ರು, ಉನ್ನೇತ್ರು ಅಂತ. ಬ್ರಹ್ಮಗಣದಲ್ಲಿ 4 ಜನ, ಬ್ರಹ್ಮ, ಬ್ರಾಹ್ಮಣಾಚ್ಛಂಸಿ, ಆಗ್ನೇಧ್ರ, ಹೋತೃ ಅಂತ, ಹೋತೃ. ಮತ್ತೆ ಹೋತೃಗಣದಲ್ಲಿ 4 ಜನ, ಹೋತೃ, ಮೈತ್ರಾವರಣ, ಅಚ್ಛಾವಾಕ, ಗ್ರಾವಸ್ತುತ್ ಅಂತ. ಉದ್ಗಾತೃಗಣದಲ್ಲಿ 4 ಜನ, ಉದ್ಗಾತೃ, ಪ್ರಸ್ತೋತೃ, ಪ್ರತಿಹತೃ, ಸುಬ್ರಹ್ಮಣ್ಯ ಅಂತ. ಹೀಗೆ ಒಟ್ಟು 16 ಮಂದಿ ಋತ್ವಿಜರು. ಇದಲ್ಲದೆ ಈ 16 ಮಂದಿ ಋತ್ವಿಜರಲ್ಲದೆ 17ನೇಯವನು ಸದಸ್ಯ. ಸದಸ್ಯ ಅಂತನ್ನೋನು ಒಬ್ಬ ಋತ್ವಿಜ. ಹೀಗೆ ಒಟ್ಟು 17 ಜನ ಇರ್ತಾರೆ ಒಂದು ಯಾಗದಲ್ಲಿ. ಸದಸ್ಯ ಅಂತನ್ನೋನು ಒಬ್ಬನೇ ಒಂದು ಯಾಗಕ್ಕೆ. ಆದರೆ ಈ ಬಲಿಚಕ್ರವರ್ತಿ ಅನೇಕ ಯಾಗಗಳನ್ನ ಮಾಡ್ತಾ ಇದ್ದ. ಬಲಿಚಕ್ರವರ್ತಿ ನಡೆಸ್ತಾ ಇರತಕ್ಕಂತಹ ಅಶ್ವಮೇಧ ಯಾಗ ಅಂದ್ರೆ ಒಂದು ಅಲ್ಲ, ಅದು ಅನೇಕ ಯಜ್ಞಗಳಿದ್ವು. ಹಾಗಾಗಿ ಅನೇಕ ಸದಸ್ಯರು ಇದ್ರು ಅಂತ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಸದಸ್ಯಾಹ ಅಂತ ಬಹುವಚನ ಇದೆ. ಋತ್ವಿಜರು, ಯಜಮಾನರು ಮತ್ತು ಯಜಮಾನ ಮತ್ತು ಸದಸ್ಯರು ಅವರೆಲ್ಲ ಮಹಾ ತೇಜಸ್ವಿಗಳಾಗಿದ್ರು. ಅವರೆಲ್ಲರ ತೇಜಸ್ಸು ಕೂಡ ಈ ವಾಮನನ ತೇಜಸ್ಸಿನ ಮುಂದೆ ಮಂಕಾಗಿ ಹೋಗಿದೆ. ಹತತ್ವಿಷಃ, ಎಲ್ಲ ತೇಜಸ್ಸನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅಂತಹ ಉತ್ತಮವಾದ ತೇಜಸ್ವಿ ಬಂದಿದ್ದಾನೆ, ಇವನು ಯಾರಿರಬಹುದು ಅಂತ ಎಲ್ಲರೂ ಕೂಡ ವಿತರ್ಕ ಮಾಡ್ತಾ ಇದ್ದಾರೆ. ಆ ಎಲ್ಲ ಋತ್ವಿಜರು, ಸೂರ್ಯನೇ ಬಂದಿದ್ದಾನೋ ಏನೋ ಯಜ್ಞವನ್ನ ನೋಡ್ಲಿಕ್ಕೆ, ಅಥವಾ ನಮ್ಮ ಯಜ್ಞವನ್ನ ನೋಡ್ಲಿಕ್ಕೆ ಅಗ್ನಿಯೇ ಬಂದಿದ್ದಾನೋ ಏನೋ, ಅಥವಾ ಸನತ್ ಕುಮಾರ ಬಂದಿದ್ದಾನೋ ಏನೋ ಅಂತ ಹೀಗೆ ಆ ವಾಮನನನ್ನ ನೋಡಿ ವಿತರ್ಕ ಮಾಡ್ತಾ ಇದ್ದಾರೆ ಎಲ್ಲ ಅಧ್ವರ್ಯುಗಳು. ತತ್ರ ತ್ವಿಜೋ ಯಜಮಾನ ಸದಸ್ಯಾಹ ಹತತ್ವಿಷೋ ವಾಮನ ತೇಜಸಾ ನೃಪ ಸೂರ್ಯ ಕಿಮಾಯಾತ್ಯಥವಾ ವಿಭಾವಸುಃ ಸನತ್ಕುಮಾರೋತ್ರ ದಿದೃಕ್ಷಯಾ ಕ್ರತೋಃ ಇತ್ತಂ ಸ ಶಿಷ್ಯೇಷು ಭೃಗುಷ್ವನೇಕಧಾ ವಿತರ್ಕ್ಯಮಾಣೋ ಭಗವಾನ್ ಸ ವಾಮನಃ ಸದಂಡ ಛತ್ರಂ ಸಜಲಂ ಕಮಂಡಲುಂ ವಿವೇಶ ಬಿಭ್ರದ್ಧಯ ಮೇಧವಾಟಂ. ಭೃಗುವಂಶದ ಬ್ರಾಹ್ಮಣರು, ಋತ್ವಿಜರೆಲ್ಲರೂ ಕೂಡ ಹೀಗೆ ಆಲೋಚನೆಯನ್ನ ಮಾಡ್ತಾ ಇರುವಾಗಲೇನೆ ವಾಮನ ಅಶ್ವಮೇಧ ಯಾಗದ ಯಾಗಶಾಲೆಯನ್ನ ಪ್ರವೇಶ ಮಾಡಿದ್ದಾನೆ. ಆ ವಾಮನ ಹೇಗಿದ್ದ ಅಂತನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಕೆಲವು ಶ್ಲೋಕಗಳಲ್ಲಿ. ಆ ವಾಮನ ಹೇಗಿದ್ದ, ಎಂಥ ವಾಮನನನ್ನ ಇವರು ನೋಡಿದರು ಅಂದ್ರೆ, ಅಜಿನ, ದಂಡ, ಕಮಂಡಲು ಧಾರಣೆ ಮಾಡಿದ್ದಾನೆ. ವಾಮನ ದಂಡ ಮತ್ತು ಛತ್ರವನ್ನ ಹಿಡ್ಕೊಂಡಿದ್ದಾನೆ. ನೀರು ತುಂಬಿರ್ತಕ್ಕಂತಹ ಕಮಂಡಲುಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅಂತಹ ವಾಮನ. ಇವರೆಲ್ಲ ಬ್ರಾಹ್ಮಣರು ಯಾರಿರಬಹುದು ಇವನು ಅಂತ ಊಹಾಪೋಹಗಳನ್ನ ನಡೆಸ್ತಾ ಇರುವಾಗಲೇನೆ ಆ ಯಾಗಶಾಲೆಯನ್ನ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಇತ್ತಂ ಸ ಶಿಷ್ಯೇಷು ಭೃಗುಷ್ವನೇಕಧಾ ವಿತರ್ಕ್ಯಮಾಣೋ ಭಗವಾನ್ ಸ ವಾಮನಃ ಸದಂಡ ಛತ್ರಂ ಸಜಲಂ ಕಮಂಡಲುಂ ವಿವೇಶ ಬಿಭ್ರದ್ಧಯ ಮೇಧವಾಟಂ ಮೌಂಜ್ಯಾ ಮೇಖಲಯಾ ವೀತಂ ಉಪವೀತಾಜಿನೋತ್ತರಂ ಜಟಿಲಂ ವಾಮನಂ ವಿಪ್ರಂ ಮಾಯಾಮಾಣವಕಂ ಹರಿಂ. ಮೌಂಜಿಯನ್ನ ಧಾರಣೆ ಮಾಡಿದ್ದಾನೆ. ಮೌಂಜಿ ಅಂತಂದ್ರೆ ಅದೊಂದು ರೀತಿಯಾದ ಉಡುದಾರ. ಮುಂಜ ಅಂತ ಹೇಳಿ ಒಂದು ಹುಲ್ಲು. ಆ ಮುಂಜ ಅನ್ನೋ ಹುಲ್ಲಿನಿಂದ ಮಾಡಿರ್ತಕ್ಕಂತಹ ಉಡುದಾರ, ಕಟಿಸೂತ್ರ, ಅದನ್ನ ಮೌಂಜಿ ಅಂತ ಕರೀತಾರೆ.
ಉಪನಯನಕ್ಕೆ ಬಹಳ ಪ್ರಧಾನವಾದದ್ದದು ಮೌಂಜಿ. ಅದನ್ನ ಧಾರಣೆ ಮಾಡಿದ್ದಾನೆ ಭಗವಂತ. ಮೌಂಜಿ ಎಂಬಂತಹ ಕಟಿಸೂತ್ರವನ್ನ, ಉಪವೀತ ಯಜ್ಞೋಪವೀತವನ್ನ ಧಾರಣೆ ಮಾಡಿದ್ದಾನೆ. ಹಾಗೆ ಅಜಿನ, ಕೃಷ್ಣಾಜಿನದ ಉತ್ತರೀಯವನ್ನ ಧಾರಣೆ ಮಾಡಿದ್ದಾನೆ. ಜಟಿಲಂ, ಜಟಾಧಾರಿಯಾಗಿದ್ದಾನೆ ಬ್ರಾಹ್ಮಣ. ವಿಪ್ರಂ, ಅಂತಹ ಮಾಯಾಮಾಣವಕಂ ಹರಿಂ, ಮಾಯೆಯಿಂದ ಮಾಣವಕ ರೂಪವನ್ನ ಧಾರಣೆ ಮಾಡಿರ್ತಕ್ಕಂತಹ ಹರಿ. ಮಾಯೆಯಿಂದ ಅಂದ್ರೆ ಸ್ವೇಚ್ಛೆಯಿಂದ ಅಂತ ಅರ್ಥ. ತನ್ನ ಇಚ್ಛೆಯಿಂದಲೇ ಭಗವಂತ ಮಾಣವಕನಾಗಿ, ವಾಮನನಾಗಿ, ಬ್ರಹ್ಮಚಾರಿಯಾದ ರೂಪವನ್ನು ಧಾರಣೆ ಮಾಡಿ ಬಂದಂತಹ ವಾಮನ ರೂಪಿಯಾದ ಭಗವಂತನನ್ನ ಎಲ್ಲ ಋತ್ವಿಜರು ಕೂಡ ನೋಡಿದರು. ಮೌಂಜ್ಯಾ ಮೇಖಲಯಾ ವೀತಂ ಉಪವೀತಾಜಿನೋತ್ತರಂ ಜಟಿಲಂ ವಾಮನಂ ವಿಪ್ರಂ ಮಾಯಾಮಾಣವಕಂ ಹರಿಂ ಪ್ರವಿಷ್ಟಂ ವೀಕ್ಷ್ಯ ಭೃಗವಃ ಸಶಿಷ್ಯಾಸ್ತೆ ಸಹಾಗ್ನಿಭಿಃ ಪ್ರತ್ಯಗೃಹ್ಣನ್ ಸಮುತ್ಥಾಯ ಸಂಕ್ಷಿಪ್ತಾಸ್ತಸ್ಯ ತೇಜಸಾ. ವಾಮನ ಈ ರೀತಿ ಯಾಗಶಾಲೆಯನ್ನ ಪ್ರವೇಶ ಮಾಡ್ತಾ ಇದ್ದಂತೆಯೇ ಅವನನ್ನ ನೋಡಿದ ಕೂಡಲೇ ಆ ಭೃಗುವಂಶದ ಬ್ರಾಹ್ಮಣರೆಲ್ಲರೂ ಕೂಡ, ಹಾಗೆ ಅವರ ಶಿಷ್ಯನಾಗಿರ್ತಕ್ಕಂತಹ ಬಲಿಚಕ್ರವರ್ತಿಯು, ಸಶಿಷ್ಯಾಹ ಸಹಾಗ್ನಿಭಿಃ, ಅಗ್ನಿಗಳು ಅಂತ ಇಲ್ಲಿ ಕೂಡ ಬಹುವಚನ ಇದೆ. ಯಾವ್ದ್ಯಾವ್ದು? ಆಹವನೀಯ, ಗಾರಪತ್ಯ, ದಕ್ಷಿಣಾಗ್ನಿ ಅಂತ 3 ಯಾಗ ಅಗ್ನಿಗಳು. ಎಲ್ಲ ಆ ಅಗ್ನಿಗಳು, ಬಲಿಚಕ್ರವರ್ತಿ, ಬ್ರಾಹ್ಮಣರು, ಎಲ್ಲ ಶಿಷ್ಯರು ಎಲ್ಲರೂ ಕೂಡ ಕೂಡಲೇ ಎದ್ದು ಅವನನ್ನ ಎದುರುಗೊಂಡಿದ್ದಾರೆ. ವಾಮನನನ್ನ ಅವನಿಗೆ ಸ್ವಾಗತ ಮಾಡಿ ಅವನನ್ನ ಬರಮಾಡಿಕೊಂಡಿದ್ದಾರೆ. ಎಲ್ಲರೂ ಎದ್ದು ನಿಂತು ಹೋಗಿ ಅವನನ್ನ ಬರಮಾಡಿಕೊಂಡ್ರು ಒಳಗೆ. ಅಂತಹ ಉತ್ತಮ ತೇಜಸ್ವಿಯಾಗಿದ್ದ ಅವನು. ಆ ವಾಮನನ ತೇಜಸ್ಸಿನ ಮುಂದೆ ಇವರ ತೇಜಸ್ಸೆಲ್ಲ ಮಂಕಾಗಿಬಿಟ್ಟಿದೆ. ಆದ್ರಿಂದ ಉತ್ತಮ ತೇಜಸ್ವಿಯಾದ ಆ ಬ್ರಾಹ್ಮಣನನ್ನ ನೋಡಿ ಎಲ್ಲರೂ ಕೂಡ ಎದ್ದು ಹೋಗಿ ಅವನನ್ನ ಸ್ವಾಗತ ಮಾಡಿದ್ದಾರೆ. ಪ್ರವಿಷ್ಟಂ ವೀಕ್ಷ್ಯ ಭೃಗವಃ ಸಶಿಷ್ಯಾಸ್ತೆ ಸಹಾಗ್ನಿಭಿಃ ಪ್ರತ್ಯಗೃಹ್ಣನ್ ಸಮುತ್ಥಾಯ ಸಂಕ್ಷಿಪ್ತಾಸ್ತಸ್ಯ ತೇಜಸಾ. ಯಜಮಾನ ಪ್ರಮುದಿತೋ ದರ್ಶನೀಯಂ ಮನೋರಮಂ ರೂಪಾನುರೂಪಾವಯವಂ ತಸ್ಮಾ ಆಸನಮಾಹರತ್. ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಕಣ್ಣಿಗೆ ಆನಂದ. ನೋಡ್ಲಿಕ್ಕೆ ನೋಡ್ತಾನೇ ಇರಬೇಕು ಅಂತ ಅನ್ಸತ್ತೆ, ಅಷ್ಟು ಆನಂದಕರವಾಗಿ ಕಾಣಿಸ್ತಾ ಇದ್ದಾನೆ. ಕಣ್ಣಿಗೆ ಆನಂದವನ್ನ ಉಂಟು ಮಾಡ್ತಕ್ಕಂಥವನಾಗಿದ್ದಾನೆ ವಾಮನ. ದರ್ಶನೀಯ. ಆಮೇಲೆ ಮನೋರಮಂ, ದರ್ಶನೀಯಂ ಮನೋರಮಂ, ಮನಸ್ಸಿಗೆ ಆನಂದವನ್ನ, ಸುಖವನ್ನ ಉಂಟು ಮಾಡ್ತಕ್ಕಂಥವನು. ದರ್ಶನೀಯ ಅಂತಂದ್ರೆ ಕಣ್ಣಿಗೆ ಆನಂದವನ್ನ ಉಂಟು ಮಾಡುವವನು. ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಣ್ಣುಗಳಿಗೆ ಆನಂದವನ್ನ ಉಂಟು ಮಾಡಿದ್ರೆ, ಮನೋರಮಂ ಅಂದ್ರೆ ಮನಸ್ಸಿಗೆ ಸುಖವನ್ನ ತಂದು ಕೊಡ್ತಕ್ಕಂಥವನಾಗಿದ್ದಾನೆ. ಅವನ ಆಕಾರ ನೋಡ್ಲಿಕ್ಕೆ ಬಹಳ ಅನುರೂಪವಾಗಿದೆ. ರೂಪಾನುರೂಪ ಅವಯವಂ ಅಂತ ಅಂದ್ರೆ ಅವನ ಅವಯವಗಳು ಅವನ ರೂಪಕ್ಕೆ ಅನುಗುಣವಾಗಿ, ಅವನ ಆಕೃತಿಗೆ ಅನುಗುಣವಾಗಿ ಅವನ ಅವಯವಗಳಿದೆ. ಅವನ ಆಕಾರಕ್ಕೆ ತಕ್ಕಂತೆ ಅವನ ಅವಯವಗಳು, ರೂಪಾನುರೂಪ ಅವಯವಂ. ಅಂತಹ ವಾಮನನನ್ನ ನೋಡಿ ಯಜಮಾನನಾಗಿರ್ತಕ್ಕಂತಹ ಬಲಿಚಕ್ರವರ್ತಿಗೆ ಆನಂದವೋ ಆನಂದ. ಬಹಳ ಸಂತೋಷದಿಂದ ಅವನಿಗೆ ಆಸನವನ್ನ ಕೊಟ್ಟಿದ್ದಾನೆ ಬಲಿಚಕ್ರವರ್ತಿ. ಯಜಮಾನ ಪ್ರಮುದಿತೋ ದರ್ಶನೀಯಂ ಮನೋರಮಂ
ರೂಪಾನುರೂಪಾವಯವಂ ತಸ್ಮಾ ಆಸನಮಾಹರತೆ ಸ್ವಾಗತೇನಾಭಿನಂದ್ಯಾಥ ಪಾದೌ ಭಗವತೋ ಬಲಿಃ ಅವನಿಜ್ಯಾರ್ಚಯಾಮಾಸ ಮುಕ್ತಸಂಗಮನೋರಮೌ. ವಾಮನ ಅವನ ಸ್ವಾಗತದಿಂದ ಸಂತೋಷಪಟ್ಟಿದ್ದಾನೆ. ಮೊದಲು ಬಂದವರಿಗೆ ಸ್ವಾಗತ ಮಾಡಬೇಕು, ಆಸನ ಕೊಡಬೇಕು. ಆಗತೆ ಸ್ವಾಗತಂ ಬ್ರೂಯಾತ್ ಅಂತ. ಯಾರೇ ಬರಲಿ ಮೊದಲು ಅವರಿಗೆ ಸ್ವಾಗತ, ಆಮೇಲೆ ಆಸನ ಕೊಟ್ಟು ಅವರನ್ನು ಉಪಚಾರ ಮಾಡಬೇಕು. ಅದರಿಂದ ಸಂತುಷ್ಟನಾಗಿದ್ದಾನೆ ಭಗವಂತ. ವಾಮನ ಸ್ವಾಗತ ವಚನದಿಂದಲೇ ಸಂತೋಷವನ್ನು ಹೊಂದಿದ್ದಾನೆ. ಸ್ವಾಗತೇನ ಅಭಿನಂದ್ಯ. ಆಮೇಲೆ ಅಥ ಪಾದೌ, ಅವನ ಪಾದಗಳನ್ನ ತೊಳೆದು ಪೂಜೆ ಮಾಡಿದ್ದಾನೆ ಬಲಿಚಕ್ರವರ್ತಿ. ಮುಕ್ತ ಸಂಗ ಮನೋರಮೌ. ವಾಮನ ಎಂಥವನು ಅಂದ್ರೆ ಅವನಿಗೆ ಯಾವ ವಿಷಯ ಪದಾರ್ಥಗಳ ಅಪೇಕ್ಷೆಯೂ ಇಲ್ಲ. ಅವನಿಗೆ ಅಂಥವನು ಮುಕ್ತ ಸಂಗ. ಸಂಗ ಅಂದ್ರೆ ವಿಷಯಾಸಕ್ತಿ. ವಿಷಯಾಸಕ್ತಿಯಿಂದ ಅವನು ರಹಿತನಾಗಿದ್ದಾನೆ ಅಂತ ಅರ್ಥ. ಮುಕ್ತ ಸಂಗ ಅಂತನ್ನೋದಕ್ಕೆ ವಿಷಯ ಪದಾರ್ಥಗಳ ಅಪೇಕ್ಷೆಯೇ ಇಲ್ಲದೆ ಇರತಕ್ಕಂಥವನು ಆ ವಾಮನ. ಮತ್ತು ಮನೋರಮ, ಒಳ್ಳೆ ಮನೋಹರನಾಗಿದ್ದಾನೆ. ವಿಷಯ ಪದಾರ್ಥಗಳ ಅಪೇಕ್ಷೆ ಇಲ್ಲ ಮತ್ತು ಒಳ್ಳೆ ಮನೋಹರನಾಗಿದ್ದಾನೆ. ನೋಡ್ಲಿಕ್ಕೆ ಆನಂದವನ್ನ ಉಂಟು ಮಾಡತಕ್ಕಂಥವನು ವಾಮನ ರೂಪಿಯಾದ ಭಗವಂತ. ಅವನು ಈ ಬಲಿಚಕ್ರವರ್ತಿ ಮಾಡಿದಂತಹ ಸ್ವಾಗತದಿಂದ ಬಹಳ ಸಂತೋಷವನ್ನು ಹೊಂದಿದ. ಇಲ್ಲಿ ಮುಕ್ತ ಸಂಘ ಅನ್ನೋದಕ್ಕೆ ಸತ್ಯಧರ್ಮ ತೀರ್ಥರು ವಿವಾಹಾದಿ ವಿರಹಾತ್ ಅಂತ ಒಂದು ಕಾರಣ ಕೊಟ್ಟಿದ್ದಾರೆ. ಮದುವೆ ಮೊದಲಾದವುಗಳು ಯಾವುದೂ ಅವನಿಗೆ ಆಗಿರಲಿಲ್ಲ. ಆದ್ರಿಂದ ಮುಕ್ತ ಸಂಘ, ಯಾವ ಸಂಘವೂ ಅವನಿಗೆ ಇಲ್ಲ, ಯಾವುದೇ ವಿಷಯ ಪದಾರ್ಥಗಳ ಆಸಕ್ತಿಯೂ ಕೂಡ ಇರಲಿಲ್ಲ ಅಂತನ್ನೋ ಒಂದು ಮಾತನ್ನ ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಅಂತಹ ವಾಮನ ಬಲಿಚಕ್ರವರ್ತಿಯಿಂದ ಸ್ವಾಗತವನ್ನು ಮಾಡಿಸಿಕೊಂಡು ಸಂತುಷ್ಟನಾಗಿ ಆ ಬಲಿಚಕ್ರವರ್ತಿ ಇಂಥ ವಾಮನನಿಗೆ ಪಾದಪೂಜೆಯನ್ನ ಮಾಡಿದ. ಪಾದಗಳನ್ನು ತೊಳೆದು ಪೂಜೆ ಮಾಡಿದ. ಸ್ವಾಗತೇನಾಭಿನಂದ್ಯಾಥ ಪಾದೌ ಭಗವತೋ ಬಲಿಃ ಅವನಿಜ್ಯಾರ್ಚಯಾಮಾಸ ಮುಕ್ತಸಂಗ ಮನೋರಮೌ ತತ್ಪಾದಶೌಚಂ ಕಲಿಕಲ್ಮಷಾಪಹಂ ಸಧರ್ಮವಿನ್ಮೂರ್ಧ್ಯ ಸುಮಂಗಲಂ ಯದ್ದೇವದೇವೋ ಗಿರಿಶಶ್ಚಂದ್ರಮೌಲಿಃ ದಧಾರ ಮೂರ್ಧ್ನಾ ಪರಯಾ ಚ ಭಕ್ತ್ಯಾ. ಭಗವಂತನ ಪಾದವನ್ನ ತೊಳೆದಂತಹ ನೀರೇನಿದೆ ಅತ್ಯಂತ ಪವಿತ್ರವಾದದ್ದು, ಅತ್ಯಂತ ಮಂಗಳಕರವಾದಂತಹ ಆ ತೀರ್ಥ, ಭಗವಂತನ ಪಾದ ತೊಳೆದಂತಹ ತೀರ್ಥ ಕಲಿಯ ಕಲ್ಮಶವನ್ನೆಲ್ಲ ಕಳಿತಕ್ಕಂಥದ್ದು. ಕಲಿಕಲ್ಮಶಾಪಹಂ, ಕಲಿಯ ಎಲ್ಲ ರೀತಿಯಾದ ಕಶ್ಮಲಗಳನ್ನು ಕೂಡ ತೊಳೆದು ಹಾಕುವಂಥದ್ದು ಆ ಭಗವಂತನ ಪಾದೋದಕ. ತತ್ಪಾದ ಶೌಚಂ, ಅತ್ಯಂತ ಶುದ್ಧವಾದದ್ದು, ಅತ್ಯಂತ ಮಂಗಳಕರವಾದದ್ದು, ಸುಮಂಗಲಂ. ಆ ಒಂದು ಪಾದದ ತೀರ್ಥವನ್ನ ಧರ್ಮಜ್ಞನಾದಂತಹ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದಾನೆ. ಧರ್ಮವಿತ್ ಅಂತ ಅವನಿಗೆ ವಿಶೇಷಣ ಕೊಟ್ಟಿದ್ದಾರೆ. ಬಲಿಚಕ್ರವರ್ತಿ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡಿದ್ದ. ಅಂತಹ ಧರ್ಮಜ್ಞನಾದಂತಹ ಬಲಿಚಕ್ರವರ್ತಿ ಭಕ್ತಿಯಿಂದ ಆ ಭಗವಂತನ ಪಾದದ ಉದಕವನ್ನ
ತಲೆಯ ಮೇಲೆ ಧಾರಣೆ ಮಾಡಿದ್ದಾನೆ. ಎಂಥ ಒಂದು ಪಾದೋದಕ ಅದು! ಚಂದ್ರಮೌಳಿಯಾದಂತಹ ದೇವದೇವನಾದಂತಹ ಶಿವನೂ ಕೂಡ ಪರಮಭಕ್ತಿಯಿಂದ ಈ ಹರಿಪಾದೋದಕವನ್ನ ತಲೆಯಲ್ಲಿ ಧಾರಣೆ ಮಾಡಿದ್ದಾನೆ. ಅಷ್ಟು ಪವಿತ್ರವಾದದ್ದದು ಹರಿಪಾದೋದಕ. ಭಗವಂತನ ಪಾದೋದಕ ಅಂತಂದು ಹೇಳಿ ಗಂಗೆಯನ್ನ ಗಿರಿಶಃ ಚಂದ್ರಮೌಳಿಹಿ, ಗಿರಿಶನಾದ ಚಂದ್ರಮೌಳಿ, ಚಂದ್ರನನ್ನ ತಲೆಯಲ್ಲಿ ಇಟ್ಟುಕೊಂಡಂತಹ ಗಿರೀಶ ಏನಿದ್ದಾನೆ, ದೇವದೇವ, ದೇವತೆಗಳಿಗೂ ಒಡೆಯನಾದಂತಹ ದೇವದೇವೋತ್ತಮನಾದ ಆ ಶಿವನು ಕೂಡ ಪರಯಾಭಕ್ತಿಯ ಉತ್ತಮವಾದ ಪರಮಭಕ್ತಿಯಿಂದ ಇದು ಹರಿಪಾದೋದಕ ಅಂತ ಗಂಗೆಯನ್ನ ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದಾನೆ. ಅಂತಹ ಪಾದೋದಕವನ್ನ ಧರ್ಮಜ್ಞನಾದಂತಹ ಬಲಿಚಕ್ರವರ್ತಿಯೂ ಕೂಡ ವಾಮನನ ಪಾದವನ್ನ ತೊಳೆದಂತಹ ತೀರ್ಥವನ್ನ ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ. ತತ್ಪಾದ ಶೌಚಂ ಕಲಿಕಲ್ಮಷಾಪಹಂ ಸಧರ್ಮವಿನ್ಮೂರ್ಧ್ಯ ಸುಮಂಗಲಂ ಯದ್ದೇವ ದೇವೋ ಗಿರಿಶ್ಚಂದ್ರಮೌಳಿಃ ದಧಾರ ಮೂರ್ಧ್ಯ ಪರಯಾ ಚ ಭಕ್ತ್ಯಾ. ಬಲಿರುವಾಚ ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯವಪುರ್ಧರಂ. ಇಷ್ಟಾದ ಮೇಲೆ ಬಲಿಚಕ್ರವರ್ತಿ ಮಾತಾಡ್ತಾ ಇದ್ದಾನೆ. ಎಲೆ ಬ್ರಾಹ್ಮಣನೇ, ನಿನಗೆ ಸ್ವಾಗತ. ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನಿನಗೋಸ್ಕರ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮೂರ್ತಿಮತ್ತಾಗಿ ಬಂದಂತಹ ಸಾಕ್ಷಾತ್ ಬ್ರಹ್ಮರ್ಷಿಗಳ ತಪಸ್ಸು ಅಂತಾನೆ ನಾನು ತಿಳಿತೇನೆ. ತಾವು ಬಂದದ್ದು ಬಹಳ ಸಂತೋಷ ಆಗಿದೆ ನನಗೆ. ನನ್ನ ಈ ಯಾಗ ಮಂಟಪಕ್ಕೆ ನೀವು ವಪುರ್ಧರಂ ಸಾಕ್ಷಾತ್ ಮೇ ಬ್ರಹ್ಮರ್ಷೀಣಾಂ ತಪಃ, ಮೂರ್ತಿಮತ್ತಾಗಿ ಸಾಕ್ಷಾತ್ ಬ್ರಹ್ಮರ್ಷಿಗಳ ತಪಸ್ಸು ಅಂತಾನೆ ನಾನು ತಿಳಿತೇನೆ. ನಾನೇನು ಮಾಡಲಿ? ನಿಮಗೆ ಸ್ವಾಗತ, ನಿಮಗೆ ನಮಸ್ಕಾರ ಅಂತ ಬಲಿಚಕ್ರವರ್ತಿ ಆಡಿದ ಮಾತು, ಮೊದಲನೇ ಮಾತು. ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯವಪುರ್ಧರಂ. ಅದ್ಯನ ಪಿತರಸ್ತೃಪ್ತಾಃ ಅದ್ಯನ ಪಾವಿತಂ ಕುಲಂ ಅದ್ಯ ಸ್ವಿಷ್ಟಃ ಕ್ರತುರಯಂ ಯದ್ಭವಾನ್ ಆಗತೋ ಗೃಹಾನ್. ತಾವು ಇವತ್ತು ನಮ್ಮ ಮನೆಗೆ ಬಂದಿದ್ದರಿಂದ ನಮ್ಮ ಪಿತೃಗಳಿಗೆಲ್ಲ ತೃಪ್ತಿ ಆಗಿಬಿಡ್ತು ಅಂತಾನೆ. ನಮ್ಮ ಕುಲವೇ ಪವಿತ್ರವಾಗಿ ಹೋಯ್ತು. ಇವತ್ತು ನಾನು ಮಾಡುವ ಯಜ್ಞ ಪರಿಪೂರ್ತಿ ಆಯ್ತು ಅಂತ ತಿಳ್ಕೊಳ್ತೇನೆ ಅಂತಾನೆ. ಒಬ್ಬ ಬ್ರಾಹ್ಮಣರು ಮನೆಗೆ ಬಂದ್ರೆ ಅವರಿಗೆ ಏನು ಫಲ ಬರುತ್ತೆ ಅಂತನ್ನೋದನ್ನ ಬಲಿಚಕ್ರವರ್ತಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದ. ಧರ್ಮಜ್ಞ ಅಂತ ಅದಕ್ಕೆ ಹಿಂದೆ ಹೇಳಿದ್ದಾರೆ. ಧರ್ಮವಿತ್, ಧರ್ಮವನ್ನು ಚೆನ್ನಾಗಿ ತಿಳಿದವನಾಗಿದ್ದಾದ್ರಿಂದ ಆ ಮಾತನ್ನ ಹೇಳ್ತಾ ಇದ್ದಾನೆ. ನೀವಿವತ್ತು ನಮ್ಮ ಮನೆಗೆ ಬಂದಿದ್ರಿಂದ ನ ಪಾವಿತಂ ಕುಲಂ, ನಮ್ಮ ಕುಲವೇ ಪಾವನವಾಗಿ ಹೋಯ್ತು. ನಮ್ಮ ಪಿತೃಗಳೆಲ್ಲರೂ ಕೂಡ ತೃಪ್ತರಾಗಿ ಬಿಟ್ರು. ಅದ್ಯನ ಪಿತರಃ ತೃಪ್ತಾಹ, ನಮ್ಮ ಎಲ್ಲ ಪಿತೃಗಳು ಕೂಡ ತೃಪ್ತರಾದರು. ನಮ್ಮ ಕುಲವೇ ಪವಿತ್ರವಾಗಿ ಹೋಯ್ತು. ನಾನು ಮಾಡುವ ಯಜ್ಞ ಈಗ ಪರಿಪೂರ್ತಿ ಆಯ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಅದ್ಯನ ಪಿತರಸ್ತೃಪ್ತಾಹ ಅದ್ಯನ ಪಾವಿತಂ ಕುಲಂ
ಅದ್ಯ ಸ್ವಿಷ್ಟಃ ಕ್ರತುರಯಂ ಯದ್ಭವಾನ್ ಆಗತೋ ಗೃಹಾನ್. ಅದ್ಯಾಗ್ನಯೋ ಮೇ ಸುಹುತಾ ಯಥಾ ವಿಧಿ ದ್ವಿಜಾತ್ಮಜತ್ವಚ್ಚರಣಾವನೇ ಜನೈಃ. ಹತಾಂ ಹಸೋ ವಾರ್ಭಿರಿಯಂ ಚ ಭೂಮಿಃ ಅದ್ಧಾ ಪುನೀತಾ ತನುಭಿಃ ಪದೈಸ್ತವ. ದ್ವಿಜಾತ್ಮಜ, ಎಲೆ ಬ್ರಾಹ್ಮಣ ಕುಮಾರನೇ, ನಿನ್ನ ಪಾದವನ್ನ ತೊಳೆದು ಆ ನೀರಿನಿಂದ ನಾನು ಇವತ್ತು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತನಾಗಿ ಬಿಟ್ಟೆ ಅಂತಾನೆ. ಬ್ರಾಹ್ಮಣರ ಪಾದೋದಕವನ್ನ ತಲೆಯ ಮೇಲೆ ಧಾರಣೆ ಮಾಡಿದರೆ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಅಂತಹ ಧರ್ಮಶಾಸ್ತ್ರ ತಿಳಿದಂತಹ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ, ತ್ವಚ್ಚರಣಾವನೇ ಜನೈಹಿ ಹತಾಂ ಹಸೋ ವಾರ್ಭಿಹಿ. ನಿನ್ನ ಪಾದಗಳ ತೊಳೆದಂತಹ ನೀರನ್ನ ಧಾರಣೆ ಮಾಡಿದ್ರಿಂದ ನನ್ನ ಪಾಪಗಳೆಲ್ಲ ಪರಿಹಾರ ಆಗಿಬಿಟ್ಟಿದೆ. ನನ್ನ ಅಗ್ನಿಗಳು, ಹಿಂದೆ ಏನು ಹೇಳಿದ್ರಲ್ಲ, ಆಹವನೀಯ ಮೊದಲಾದಂತಹ 3 ಅಗ್ನಿಗಳು, ಆ ಅಗ್ನಿಗಳೆಲ್ಲ, ಯಾಗದ ಅಗ್ನಿಗಳು ವಿದ್ಯುಕ್ತವಾದ ಹೋಮದಿಂದ ಚೆನ್ನಾಗಿ ತೃಪ್ತರಾಗಿ ಬಿಟ್ಟಿದ್ದಾರೆ. ಇವತ್ತು ಯಾಗ ಮಾಡಲಿಕ್ಕೆ ಪ್ರಧಾನವಾಗಿ ಇರುವಂತಹ 3 ಅಗ್ನಿಗಳು, ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ. ಆ ಅಗ್ನಿಗಳು ವಿದ್ಯುಕ್ತವಾಗಿ ಮಾಡಿದ ಹೋಮದಿಂದ ಚೆನ್ನಾಗಿ ತೃಪ್ತರಾಗಿ ಬಿಟ್ಟಿದ್ದಾರೆ. ನನ್ನ ಈ ನೆಲ ಪವಿತ್ರವಾಗಿ ಹೋಯಿತು. ನಿನ್ನ ಈ ಪುಟ್ಟ ಪಾದಗಳ ಹೆಜ್ಜೆಗಳಿಂದ ನನ್ನ ಈ ನೆಲ ಪವಿತ್ರವಾಯಿತು. ಬಹಳ ಚೆನ್ನಾಗಿ ಪವಿತ್ರ ಆಗಿಬಿಡ್ತು. ಬ್ರಾಹ್ಮಣರ ಪಾದದ ಧೂಳಿ ಬಂದು ಬಿದ್ರೆ ಆ ನೆಲ ಎಲ್ಲವೂ ಕೂಡ ಪರಿಶುದ್ಧವಾಗಿ ಬಿಡುತ್ತದೆ. ಆ ಸ್ಥಳದಲ್ಲಿ ಏನಾದರೂ ದೋಷಗಳು ಇದ್ದರೆ ಬ್ರಾಹ್ಮಣರ ಪಾದಧೂಳಿಯನ್ನ ನಾವು ಅಲ್ಲಿ ಬರುವ ಹಾಗೆ ಮಾಡಬೇಕು. ಆವಾಗ ಭೂಮಿ ಪವಿತ್ರವಾಗ್ತದೆ. ಬ್ರಾಹ್ಮಣರ ಪಾದವನ್ನ ತೊಳೆದು ಆ ನೀರಿನಿಂದ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಬೇಕು. ಎಲ್ಲ ಜಾಗ ಪವಿತ್ರ ಆಗ್ತದೆ, ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಅಂಥದ್ದು ಬ್ರಾಹ್ಮಣರ ಪಾದ. ಇವತ್ತು ಆ ನಿನ್ನ ಪಾದದ ತೀರ್ಥವನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾನು ಎಲ್ಲ ಪಾಪಗಳನ್ನು ಕಳ್ಕೊಂಡೆ. ಹತಾಂಹಸಃ ಅಂತಾನೆ. ನನ್ನ ಭೂಮಿ ಪವಿತ್ರವಾಗಿ ಬಿಡ್ತು, ನನ್ನ ಅಗ್ನಿಗಳೇ ತೃಪ್ತರಾಗಿ ಬಿಟ್ರು. ಅದ್ಯಾಗ್ನಯೋ ಮೇ ಸುಹುತಾ ಯಥಾ ವಿಧಿ ದ್ವಿಜಾತ್ಮಜತ್ವಚ್ಚರಣಾವನೇ ಜನೈಃ ಹತಾಂ ಹಸೋ ವಾರ್ಭಿರಿಯಂ ಚ ಭೂಮಿಃ ಅದ್ಧಾ ಪುನೀತಾ ತನುಭಿಃ ಪದೈಸ್ತವ. ಯದ್ಯದ್ವಟೋ ವಾಂಛಸಿ ತತ್ಪ್ರತೀಚ್ಛ ಮೇ ತ್ವಾಮರ್ಥಿನಂ ವಿಪ್ರಸುತಾನುತರ್ಕಯೇ. ಗಾಂ ಕಾಂಚನಂ ಗುಣವದ್ವಾಥ ಧಾಮ ಮೃಷ್ಟಂ ತಥಾನ್ನಂ ಉತ ವಾ ವಿಪ್ರಕನ್ಯಾಂ. ಗ್ರಾಮಾನ್ ಸಮೃದ್ಧಾಂ ಸ್ತುರಗಾನ್ ಗಜಾನ್ ವಾ ರಥಾನಥಾರ್ಹತ್ತಮಸಂ ಪ್ರತೀಚ್ಛ. ನನಗೆ ಬಹಳ ಸಂತೋಷ ಆಗಿದೆ. ಎಲೆ ಬ್ರಾಹ್ಮಣನೇ, ಹೊಟುವೆ, ನೀನು ಏನೋ ಬೇಡ್ಲಿಕ್ಕೆ ಬಂದಿದ್ದಿ ಅಂತ ನಾನು ಅನ್ಕೊಳ್ತೇನೆ. ನನಗೆ ಹಾಗೆ ಅನಿಸ್ತಾ ಇದೆ. ನೀನೇನೋ ಕೇಳಲಿಕ್ಕೆ ಬಂದಿದ್ದೀ ಅಂತಾನೆ ನನಗನ್ನಿಸ್ತಾ ಇದೆ. ನಿನಗೇನು ಬೇಕೋ ಕೇಳು. ಗೋವುಗಳು ಬೇಕಾ, ಬಂಗಾರ ಬೇಕಾ, ಅಥವಾ ಸಕಲ ಸಾಮಗ್ರಿಗಳಿಂದ ಕೂಡಿರ್ತಕ್ಕಂತಹ ಮನೆ? ಗುಣವದ್ವಾಥ ಧಾಮ ಅಂತ ಅಂದ್ರೆ ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳಿಂದ ಸಹಿತವಾದ ಮನೆ, ಬರೇ ಮನೆ ಅಲ್ಲ,
ಫುಲ್ ಫರ್ನಿಶ್ಡ್ ಹೌಸ್ ಅಂತೇವಲ್ಲ ಹಾಗೆ. ಗುಣವದ್ವಾಥ ಧಾಮ, ಸಕಲ ಸಾಮಗ್ರಿಗಳಿಂದ ಕೂಡಿದ ಮನೆ ಬೇಕಾ? ಕೇಳು. ಮೃಷ್ಟಂ ತಥಾ ಅನ್ನಂ, ಮೃಷ್ಟಾನ್ನ ಬೇಕಾ? ಉತವಾ ವಿಪ್ರಕನ್ಯಾಂ, ಅಥವಾ ಯಾವುದಾದ್ರೂ ಬ್ರಾಹ್ಮಣ ಹುಡುಗಿ ಬೇಕಾ ನಿನಗೆ ಮದುವೆ ಮಾಡ್ಕೊಳ್ಳಿಕ್ಕೆ? ಕೇಳು. ತುರಗಾನ್ ಗಜಾನ್ವ, ಆನೆಗಳು ಬೇಕಾ, ಕುದುರೆಗಳು ಬೇಕಾ, ಅಥವಾ ಸಮೃದ್ಧವಾದ ಗ್ರಾಮಗಳೇ ಬೇಕಾದರೆ ಕೇಳು. ಗ್ರಾಮಾನ್ ಸಮೃದ್ಧಾನ್, ಒಳ್ಳೆ ಸಮೃದ್ಧವಾದಂತಹ ಗ್ರಾಮಗಳನ್ನ ಬೇಕಾದರೆ ಕೇಳು, ಕೊಡ್ತೇನೆ. ರಥಗಳು ಬೇಕಾ? ಕೇಳು, ಕೊಡ್ತೇನೆ. ಅಥವಾ ನಿನಗೇನು ಬೇಕೋ ಕೇಳು, ನಿನಗೇನು ಅಪೇಕ್ಷೆ ಇದೆಯೋ ಅದೆಲ್ಲವನ್ನೂ ನನ್ನಿಂದ ಪಡಿಬೋದು. ಪ್ರತೀಚ್ಛ, ಸಂಪ್ರತೀಚ್ಛ, ನೀ ಏನು ಬೇಡ್ತೀಯೋ ಅದೆಲ್ಲವನ್ನೂ ನನ್ನಿಂದ ಪಡ್ಕೊಳ್ಬಹುದು, ನಾನು ಕೊಡ್ಲಿಕ್ಕೆ ಸಮರ್ಥನಾಗಿದ್ದೇನೆ, ಸ್ವೀಕಾರ ಮಾಡಬಹುದು ತಾವು ಅಂತ ಹೇಳ್ತಾ ಇದ್ದಾನೆ. ಅವನೇನು ಕೇಳಿಲ್ಲ, ಇವನಾಗೆ ಹೇಳ್ತಾ ಇದ್ದಾನೆ. ಇನ್ನು ನೀವು ಬೇಡ್ಲಿಕ್ಕೆ ಅಂತಾನೆ ಬಂದವರು ಗೊತ್ತು ನನಗೆ ಅಂತಾನೆ. ಯದ್ವಟೋ ವಾಂಛಸಿ ತತ್ ಪ್ರತೀಚ್ಛಾ, ಕೇಳು. ತ್ವಾಂ ಅರ್ಥಿನಂ, ಬೇಡ್ಲಿಕ್ಕೆ ಬಂದವರು ನೀವು, ಏನು ಕೇಳ್ತೀಯೋ ಕೊಡ್ತೇನೆ. ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಚ್ಛ ಮೇ ತ್ವಾಮರ್ಥಿನಂ ವಿಪ್ರಸುತಾನುತರ್ಕಯೇ ಗಾಂ ಕಾಂಚನಂ ಗುಣವದ್ವಾಥ ಧಾಮ ಮೃಷ್ಟಂ ತಥಾನ್ನಮುತವಾ ವಿಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾಂ ಸ್ತುರಗಾನ್ ಗಜಾನ್ವಾ ರಥಾನ್ ಅಥಾರ್ಹತ್ತಮಸಂ ಪ್ರತೀಚ್ಛ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ಸಪ್ತದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಅಷ್ಟಮಸ್ಕಂದದ 17ನೇ ಅಧ್ಯಾಯ ಮುಗಿತು. ಮುಂದೆ 18ನೇ ಅಧ್ಯಾಯ, ಅಷ್ಟಮಸ್ಕಂದದ 18ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕೌವಾಚ ಇತಿ ವೈರೋಚನೇರ್ವಾಕ್ಯಂ ಧರ್ಮಯುಕ್ತಂ ಸಸೋನೃತಂ ನಿಶಮ್ಯ ಭಗವಾನ್ ಪ್ರೀತಃ ಪ್ರತಿನಂದ್ಯೇದಮಬ್ರವೀತ್. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರೆಸ್ತಾ ಪರೀಕ್ಷಿತರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ಪರೀಕ್ಷಿತನೇ, ಬಲಿಚಕ್ರವರ್ತಿ ಆಡಿದ ಮಾತು ಒಳ್ಳೆ ಧರ್ಮಯುಕ್ತವಾದ ಮಾತು. ಸೂನೃತಂ, ಒಳ್ಳೆ ಪ್ರಿಯವಾದಂತಹ ಮಾತು. ಅವನು ಬಂದು ಕುಶಲ ಪ್ರಶ್ನೆಯನ್ನ ಮಾಡಿದ್ದು, ಅವನಿಗೆ ಉಪಚಾರವನ್ನ ಮಾಡಿದ್ದು, ಅವನಿಗೆ ಏನು ಬೇಕು ಅಂತ ಕೇಳಿದ್ದು ಎಲ್ಲ ಬಹಳ ಕುಶಲವಾಗಿರ್ತಕ್ಕಂಥದ್ದು, ಪ್ರಿಯವಾದದ್ದು, ಧರ್ಮಸಮ್ಮತವಾದದ್ದು. ಅಂತಹ ಬಲಿಚಕ್ರವರ್ತಿ ಆಡಿದ ಮಾತನ್ನ ಕೇಳಿ ಭಗವಂತನಿಗೆ ಬಹಳ ಸಂತೋಷ ಆಯ್ತು. ಪ್ರೀತನಾದ ಭಗವಂತ, ಭಗವಾನ್ ಪ್ರೀತಃ, ಮೊದಲು ಮಾತಾಡಬೇಕು, ಒಳ್ಳೆ ಮಾತು. ಬಂದವರನ್ನ ಒಳ್ಳೆ ಮಾತುಗಳಿಂದ ಮೊದಲು ಸಂತೋಷ ಪಡಿಸ್ಬೇಕು. ಬರ್ರಿ, ಕುತ್ಕೊಳ್ರಿ, ಏನ್ ಬೇಕು ನಿಮಗೆ, ಏನ್ ತಗೋತೀರಿ ಅಂತ ಮೊದಲು ಚೆನ್ನಾಗಿ ಮಾತಾಡಿ ಅವರನ್ನ ಸಂತೋಷ ಪಡಿಸ್ಬೇಕು. ಹಾಗಾಗಿ ಬಲಿಚಕ್ರವರ್ತಿ ಮಾಡಿದ ಈ ಮಾತುಗಳು, ಆಡಿದ ಮಾತುಗಳು ಬಹಳ ಸುನೃತಂ ಧರ್ಮಯುಕ್ತಂ ವಾಕ್ಯಂ ಅಂತಾರೆ ಶುಕಾಚಾರ್ಯ. ಒಳ್ಳೆ ಧರ್ಮದಿಂದ ಕೂಡಿದ ಸುನೃತವಾದ ಮಾತುಗಳು. ಆ ಮಾತುಗಳನ್ನ ಕೇಳಿಯೇ ಭಗವಂತ ಪ್ರೀತನಾಗಿ ಬಿಟ್ಟ. ನಿಶಮ್ಯ ಭಗವಾನ್ ಪ್ರೀತಃ, ಅವನಿಗೆ ಪ್ರಶಂಸೆ ಮಾಡಿದ್ದಂತೆ. ಪ್ರತಿನಂದ್ಯ ಇದಮಬ್ರವೀತ್, ಅವನು ಮಾಡಿದ ಆ ಒಂದು ಉಪಚಾರಕ್ಕೆ ಬಹಳ ಸಂತುಷ್ಟನಾಗಿ ಭಗವಂತ ಅವನನ್ನ
ಹೊಗಳುತ್ತಾನೆ. ಆ ಬಲಿಚಕ್ರವರ್ತಿಯನ್ನ ಚೆನ್ನಾಗಿ ಪ್ರಶಂಸೆ ಮಾಡಿ ಈ ಮುಂದೆ ಆಡುವ ಮಾತುಗಳನ್ನ ಭಗವಂತ ಹೇಳ್ತಾನೆ ಅಂತ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ. ಇತಿ ವೈರೋಚನೇರ್ವಾಕ್ಯಂ ಧರ್ಮಯುಕ್ತಂ ಸಸೂನೃತಂ ನಿಶಮ್ಯ ಭಗವಾನ್ ಪ್ರೀತಃ ಪ್ರತಿನಂದ್ಯೇದಮಬ್ರವೀತ್. ಬಹಳ ಸಂತುಷ್ಟನಾದಂತಹ ವಾಮನ ಬಲಿಚಕ್ರವರ್ತಿಯನ್ನ ಪ್ರಶಂಸೆ ಮಾಡಿ ಆಡಿದ ಮಾತುಗಳು. ಶ್ರೀ ಭಗವಾನುವಾಚ ವಚಸ್ತವೈತಜ್ಜನ ದೇವಸೂನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ ಪಿತಾಮಹ ಕುಲವೃದ್ಧ ಪ್ರಶಾಂತಃ. ನೀನು ಆಡಿದ ಮಾತು ಬಹಳ ಪ್ರಿಯವಾಗಿದೆ ಅಂತ ಭಗವಂತ ಮೊದಲು ಅವನಿಗೆ ಪ್ರಶಂಸೆ ಮಾಡ್ತಾ ಇದ್ದಾನೆ. ಎಲೆ ಬಲಿ ರಾಜನೇ ಅಂತ. ನಿನ್ನ ಮಾತು ಸೂನೃತಂ ಬಹಳ ಪ್ರಿಯಕರವಾದ ಮಾತಾಗಿದೆ. ನಿನ್ನ ಕುಲಕ್ಕೆ ತಕ್ಕ ಮಾತು ಅಂತಾನೆ. ಕುಲೋಚಿತಂ, ನೀನು ಎಂಥ ಕುಲದಲ್ಲಿ ಬಂದವನು, ನಿನ್ನ ಕುಲಕ್ಕೆ ತಕ್ಕಂತಹ ಮಾತಾಡಿದ್ದಿ ನೀನು. ನಿನ್ನ ಕುಲ ಅದು ಧರ್ಮದಿಂದ ಕೂಡಿರ್ತಕ್ಕಂತಹ ಒಂದು ಕುಲ, ಧರ್ಮಯುತಂ, ಅದಕ್ಕೆ ತಕ್ಕ ಮಾತನ್ನ ಆಡಿದ್ದಿ, ಧರ್ಮಸಮ್ಮತವಾದ ಮಾತು. ಯಶಸ್ಕರಂ, ನಿನಗೆ ಒಳ್ಳೆ ಯಶಸ್ಸನ್ನ ತರುವಂತ ಮಾತು. ನೀನೇನು ಮಾತಾಡಿದಿ ಇವಾಗ, ಏನು ಬೇಕಾದರೂ ಕೇಳು ಕೊಡ್ತೇನೆ ಅಂತ, ಇದು ನಿನ್ನ ಕುಲಕ್ಕೆ ಒಳ್ಳೆ ಹೆಸರನ್ನ ತರುವಂತ ಮಾತು, ನಿನಗೆ ಒಳ್ಳೆ ಯಶಸ್ಸನ್ನ ತಂದುಕೊಡುವಂತಹ ಮಾತಾಗಿದೆ. ಇಂತಹ ಮಾತು ನಿನಗೆ ಉಚಿತವಾದ ಮಾತು, ನೀನು ಆಡಬೇಕಾದಂತಹ ಮಾತು, ನಿನಗೆ ಉಚಿತವಾದಂತಹ ಮಾತು. ಯಾಕೆ ಅಂದ್ರೆ ಪಾರತ್ರಿಕವಾದಂತಹ ಧರ್ಮದ ವಿಷಯದಲ್ಲಿ ನಿನಗೆ ಮಾರ್ಗದರ್ಶಕರಾಗಿರೋರು ಯಾರು? ಭೃಗುವಂಶದ ಬ್ರಾಹ್ಮಣರು. ಅವರ ಮಾರ್ಗದರ್ಶನದಲ್ಲಿ ನೀನು ಯಾಗವನ್ನ ಮಾಡ್ತಾ ಇದ್ದಿ. ನಿನಗೆ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಇರ್ತಕ್ಕಂಥವರು, ಧರ್ಮದ ಬಗ್ಗೆ ನಿನಗೆ ತಿಳಿಸಿ ಹೇಳಲಿಕ್ಕೆ ಇರುವಂತಹ ಬ್ರಾಹ್ಮಣರು ಭೃಗುವಂಶದ ಬ್ರಾಹ್ಮಣರು. ಹಾಗಾಗಿ ನಿನಗೆ ಈ ಮಾತು ಒಳ್ಳೆ ಉಚಿತವಾದ ಮಾತಾಡಿದ್ದಿ. ಭೃಗುವಂಶದ ಬ್ರಾಹ್ಮಣರು ನಿನಗೆ ಮಾರ್ಗದರ್ಶಕರು ಅಷ್ಟೇ ಅಲ್ಲ, ನಿನ್ನ ವಂಶ ಎಂಥದ್ದು, ಕುಲವೃದ್ಧನಾದ ಪ್ರಶಾಂತನಾದ ನಿನ್ನ ಅಜ್ಜ ಪ್ರಹ್ಲಾದ ಎಂಥ ಉತ್ತಮನಾದಂತಹ ವ್ಯಕ್ತಿ ನಿನ್ನ ಅಜ್ಜ. ಅವನ ಕುಲದಲ್ಲಿ ಬಂದವನು ನೀನು. ಸಾಂಪರಾಯೇ ಪಿತಾಮಹ ಪ್ರಮಾಣಂ ಅಂತಾನೆ. ಇವನನ್ನ ಹೊಗಳುವಾಗ ಪ್ರಹ್ಲಾದನನ್ನ ಹೊಗಳುತ್ತಾ ಇದ್ದಾನೆ ಭಗವಂತ. ಪ್ರಹ್ಲಾದ ರಾಜರ ಬಗ್ಗೆ ಅಷ್ಟು ಪ್ರೀತಿ ಭಗವಂತನಿಗೆ. ಅಂತಹ ಕುಲದಲ್ಲಿ ಬಂದವನು ನೀನು. ಪಿತಾಮಹ ಕುಲವೃದ್ಧ ಪ್ರಶಾಂತ ಅಂತಾರೆ. ನಿನ್ನ ಪಿತಾಮಹ ಕುಲವೃದ್ಧ ಪ್ರಶಾಂತ. ಪ್ರಶಾಂತ ಅನ್ನೋ ಶಬ್ದಕ್ಕೆ ಮೇಲ್ನೋಟಕ್ಕೆ ಪ್ರಶಾಂತ ಅಂತ ಇಷ್ಟೇ ಅರ್ಥ ಆಗ್ತದೆ. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಶಮ ಅಂದ್ರೆ ಭಗವನ್ನಿಷ್ಠತಾ ಬುದ್ಧಿ, ಪ್ರಶಾಂತನಾದವನು ಅಂದ್ರೆ ಯಾವಾಗಲೂ ಭಗವಂತನಲ್ಲೇ ಬುದ್ಧಿ ಅವನಿಗೆ, ಪ್ರಹ್ಲಾದನಿಗೆ. ಆದರೂ ಪರಶಾಂತ, ಬರೇ ಶಾಂತ ಅಲ್ಲ. ಶಾಂತ ಅನ್ನೋ ಶಬ್ದಕ್ಕೆನೆ ಭಗವನ್ನಿಷ್ಠತಾ ಬುದ್ಧಿ ಅಂತ ಅರ್ಥ. ಪ್ರಶಾಂತ ಅಂತಂದ್ರೆ ಬಹಳ ಉತ್ತಮವಾದ ಶಾಂತಿ, ಉತ್ತಮವಾದ ಭಗವನ್ನಿಷ್ಠತಾ ಬುದ್ಧಿ, ಯಾವ ಫಲಾಪೇಕ್ಷೆಯೂ ಇಲ್ಲದ ಭಗವಂತನ ಒಂದು ಚಿಂತನೆ, ಅದು ಪ್ರಹ್ಲಾದ ರಾಜರ ಚಿಂತನೆ. ಅವನೇ ಪ್ರಮಾಣ, ಅವನೇ ಜ್ಞಾಪಕ. ಅಂಥ ಕುಲ ನಿಂದು. ಅವನ ಕುಲದಲ್ಲಿ ಬಂದವನು ನೀನು.
ಜೊತೆಗೆ ಭೃಗು ವಂಶದ ಬ್ರಾಹ್ಮಣರು ನಿನಗೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗಾಗಿ ನೀನು ಆಡಿದ ಮಾತು ನಿನ್ನ ಕುಲಕ್ಕೆ ಉಚಿತವಾದ ಮಾತು, ನಿನಗೆ ಒಳ್ಳೆ ಕೀರ್ತಿಯನ್ನು ತಂದು ಕೊಡ್ತಕ್ಕಂತಹ ಮಾತು, ಧರ್ಮಸಮ್ಮತವಾದ ಮಾತು ಆಡಿದ್ದಿ ಅಂತ ಭಗವಂತ ಮನಪೂರ್ವಕವಾಗಿ ಬಲಿಚಕ್ರವರ್ತಿಯನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ. ವಚಸ್ತವೈತಜ್ಜನದೇವ ಸೂನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ ಪಿತಾಮಹಃ ಕುಲವೃದ್ಧ ಪ್ರಶಾಂತಃ. ಸಾಕು, ಅಲ್ಲಿಗೆ 18ನೇ ಅಧ್ಯಾಯದ 2 ಶ್ಲೋಕಗಳಾಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರಯೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಅದು ಮೂರ್ತಿ ವೃಕ್ಷಾಕ ಅಭಿಮಾನ ವಾಮನ ಕೋಯಿನ್ಸೈಡ್ ಆಗತ್ತಲ್ವಾ, ಚೆನ್ನಾಗಿತ್ತು. ಓಹೋ. ಇಲ್ಲೇ ನಮಗಾಚಾರ್ಯ ನಮಸ್ಕಾರ. ಹರಯೇ ನಮಃ. ನಮಸ್ಕಾರ ನಮಸ್ಕಾರ ಆಚಾರ್ಯ.